ಇದು ನಿಮ್ಮ ಧ್ವನಿ. ಉಸ್ತುವಾರಿ ನೋಡ್ಕೊಳ್ಳೋರು ದಯವಿಟ್ಟು ಅದು ನೋಡ್ಬೇಕಾಗಿ ವೆಂಕಟೇಶಪ್ಪನವರು ಅನೇಕ ಭಕ್ತಾದಿಗಳನ್ನ ತನ್ನ ದರ್ಶನವನ್ನು ಮಾಡಿಕೊಂಡು ಪಾಪ ಅಂತ ಹೇಳಿದ ಹಾಗೆ సూపరా వేసుకోండి ಅಲ್ಲಿ ಜಾಗ ಇಲ್ಲ ಕ್ಲೋಸ್ ಮಾಡಲ್ಲ ಅಲ್ಲಿಗೇನೆ ಹೆಂಗ್ ಹೋಗ್ತೀಯಾ ಬಾ ಅಲ್ಲಿ ಎದರ್ ಹೋಗ್ತೀಯಾ ಏನ್ ಈ ಕಡೆ ಹೋಗು ಆ ಕಡೆ ಹೋಗು ಮಹಾದೇವಾಯ ತ್ರಯಂಬಕಾಯ ತ್ರಿನಾಂಬಕಾಯ ಜಿತಾಯ ಕಾಲಾಯ ಕಾಲಾಯ ರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಶಿವಾಯ ಶ್ರೀಮನ್ ಮಹಾದೇವಾಯ ನಮೋ ನಮಃ. ಯಾವ ದೇವರಿದ ಶರಭಜೋಗೇಂದ್ರ ಸ್ವಾಮಿ ಅಂತೇಳಿ ಇವ್ರದೇ ಆರಾಧನಾ ಮಹೋತ್ಸವ. ಅವರು ಮಾತಾಡ್ತಾ ಮಂತ್ರ ಮಾತಾಡ್ತಾರೆ. మంత్రం చెప్పాలా? विश्वनाथ स्वामी देवताभ्यो नमो नमः. ताम्बूला दक्षिणां समर्पयामि, वस्त्रं समर्पयामि. समुद्रवर्याय सर्वभौमा सर्वायुजा दाता वराता पृथ्वी समुद्रवर्याय यशस्करं बलवन्तं प्रभुत्वं तमेव राज्याधिपतिर्भूत्वा संकीर्णनायकस्वापतिपराणं सुमङ्गल्योदयं संदर्शयामि. नीराजनन्तरं मगे सिद्धाचमनीयं काशी विश्वनाथ भगवान की जय.
ನೀವು ಅದ್ರ ಮುಂದೆ ಬನ್ನಿ. ಬೇಗ ಬನ್ನಿ ಬೇಗ ಬನ್ನಿ. ಸ್ವಲ್ಪ ದಾರಿ ಬಿಟ್ಕೊಡ್ರಿ. ಆರೋಗ್ಯ ಐಶ್ವರ್ಯಗಳನ್ನು ಕೊಟ್ಟು ಕಾಪಾಡಬೇಕು. ಇನ್ನೊಂದು ಮನವಿ, ಅವರಿಗೆ ನಮ್ಮ ಸದಸ್ಯರು ಎಲ್ಲರೂ ಅವರಿಗೆ ಸಹಕಾರ ಕೊಡಬೇಕಾಗಿ ಮನವಿ. ನನ್ನ ಹೆಸರು ಮೀನಾ ಕುಮಾರಿ. ನಾವು ದೊಡ್ಡಬಳ್ಳಾಪುರದಿಂದ ಬರ್ತಾ ಇದ್ದೀರಿ. ಪ್ರತಿ ವರ್ಷ ಬರ್ತೀರಿ. ನಾವೊಂದು 15-20 ವರ್ಷದಿಂದ ಬರ್ತಾ ಇದ್ದೀರಿ. ತುಂಬಾ ಒಳ್ಳೇದಾಗಿದೆ ನಮ್ಗೆ. ನಮ್ಮ ಅಮ್ಮ, ನಮ್ಮ ತಂಗಿ ಎಲ್ಲ ಬಂದಿದ್ದಾರೆ. ಎಲ್ರೂ ಬರ್ಬೇಕು. ತುಂಬಾ ಇನ್ನೂ ಇಂಪ್ರೂವ್ ಆಗ್ಬೇಕು. ತುಂಬಾ ಚೆನ್ನಾಗೂ ಇದೆ. ಎಲ್ಲಾ ಪಾಪಗಳು ನಾಶ ಆಗುತ್ತೆ. ಪಾಪಾಗ್ನಿ ಮಠ ಬೇರೆ. ಇಲ್ಲಿ ಬಂದವ್ರಿಗೆಲ್ಲ ತುಂಬಾ ಒಳ್ಳೇದು ಆಗಿದೆ. ನಮಗೂ ತುಂಬಾ ಒಳ್ಳೇದು ಆಗಿದೆ. ನಾವು ಆ ನೆಲದಲ್ಲಿ ಓಡಾಡಿದ್ರೆ ನಮಗೂ ಪುಣ್ಯ ಬರುತ್ತೆ ಅನ್ನೋದೊಂದು ಇದೆಯೇ. ಶರಭೋಗಿದ್ರ ಸ್ವಾಮಿಗಳದ್ದು 308ನೇ ಆರಾಧನೆ ನಡೀತಾ ಐತೆ. ತುಂಬಾ ಚೆನ್ನಾಗಿ ನಡ್ಕೊಂಡ್ ಬರ್ತಾ ಐತೆ. ಅವಾಗಿಂದ ನಾವು ಕುಟುಂಬ ಸಮೇತ ಎಲ್ಲಾರು ಬರ್ತಾನೆ ಇರ್ತೀವಿ. ವರ್ಷನೂ ತಪ್ಪದಂದ್ರೆ ಮಿಸ್ ಮಾಡ್ತಾ ಬರ್ತಾನೆ ಇರ್ತೀವಿ. ವಿಶ್ವಕರ್ಮ ಸಮಾಜ ದೊಡ್ಡಬಳ್ಳಾಪುರದಲ್ಲಿ ಮಹಿಳಾ ಸಂಘ ಇದೆ. ನಾವು ಪ್ರತಿಯೊಂದು ಕಾರ್ಯಕ್ರಮಕ್ಕೆಲ್ಲ ಹೋಗ್ತಾ ಇರ್ತೀವಿ. ಅದನ್ನ ಇನ್ನೂ ಅಭಿವೃದ್ಧಿ ಮಾಡ್ಬೇಕು ಅಂತ ಇದೀವಿ. ಎಲ್ಲ ಮಾಡ್ಬೇಕು, ಎಲ್ಲ ಸಹಕರಿಸ್ಬೇಕು ನೀವುಗಳೆಲ್ಲ. ಬ್ರಹ್ಮೇಂದ್ರ ಸ್ವಾಮಿಗಳು ಅಂದ್ರೆ ನಮಗೆ ತುಂಬಾ ಅಭಿಮಾನ, ಭಕ್ತಿ, ಗೌರವ ಎಲ್ಲ ಇದೆ. ವೀರಬ್ರಹ್ಮೇಂದ್ರ ಸ್ವಾಮಿದು ಆಗಾಗ ನಾವು ಇಲ್ಲಿಗೆ ಬರ್ತಾ ಇರ್ತೀವಿ. ಆರಾಧನೆ ಅವ್ರು ಇಲ್ಲೇ ಜೀವ ಸಮಾಧಿ ಆಗಿದ್ದಾರೆ. ಇಲ್ಲೇ ಬ್ರಹ್ಮೇಂದ್ರ ಸ್ವಾಮಿಗಳಿದ್ರು. 14ನೇ ವರ್ಷ ಇಲ್ಲಿದ್ದು ಆಮೇಲೆ ಅವರು ನಡಿಗೆನಲ್ಲಿ ಅಲ್ಲಿ ಪೋತಲೂರಿಗೆ ಹೋಗಿ ಅಲ್ಲಿ ಜೀವ ಸಮಾಧಿ ಆಗಿದ್ದಾರೆ. ವೈಶಾಖ ಶುದ್ಧ ದಶಮಿ ದಿವಸ ಅವರು ಜೀವ ಸಮಾಧಿ ಅಂತ ನಾವು ಪ್ರತಿ ವರ್ಷ ಇಲ್ಲಿ ಆರಾಧನೆಗೆ ಬರ್ತೀರಾ. ಆಷಾಢ ಮಾಸದಲ್ಲಿ ನಡೆಯುತ್ತೆ. ವೀರಬ್ರಹ್ಮಣ್ಯವರು ಸ್ವಾಮಿಗಳದು ತುಂಬಾ ಸತ್ಯ ಇದೆ. ಇಲ್ಲಿ ಏನ್ ಅನ್ಕೊಂಡ್ರು ಆಗುತ್ತೆ. ಹಂಗಾಗಿ ಯಾರೇ ಬರ್ಲಿ ಬಂದು ಹೋಗಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಏನ್ ಅನ್ಕೊಂಡಿದ್ದೆಲ್ಲ ನೆರವೇರುತ್ತೆ. ಮಕ್ಕಳಾಗಿರ್ಬೋದು, ಮದ್ವೆ ಆಗಿರ್ಬೋದು, ಮುತ್ತೈದೆತನ ಆಗಿರ್ಬೋದು, ಬೇರೆ ಇನ್ನ ಈ ತರ ಏನಾದ್ರು ಮಕ್ಕಳ ಕೆಲ್ಸ ಆಗಿರ್ಬೋದು, ಗೌರ್ಮೆಂಟ್ ಜಾಬ್ ಆಗ್ಲಿ, ಯಾವ್ದಾದ್ರು ಬ್ರಹ್ಮನವ್ರ ನಂಬಿ ಬಂದ್ರೆ ಖಂಡಿತವಾಗ್ಲೂ ಅದ್ ನೆರವೇರುತ್ತೆ ಅನ್ನೋದು ಸತ್ಯ. 12 ವರ್ಷಗಳ ಕಾಲ ಇಲ್ಲಿ ಹುಟ್ಟಿ ಬೆಳೆದಿರೋ ಅಂತ ಜಾಗ. 14 ವರ್ಷಗಳ ಕಾಲ ಬ್ರಹ್ಮನವರು ಹುಟ್ಟಿ ಬೆಳೆದಿರೋ ಅಂತ ಜಾಗ. ಪ್ರತಿ ವರ್ಷ ಬರ್ತೀವಿ ನಾವು. ನನ್ನ ಹೆಸರು ಸುಬ್ಬಲಕ್ಷ್ಮಿ. ನಾನು ಪಾಪಾಗ್ನಿ ಮಠದ ಗೌರವಾಧ್ಯಕ್ಷರಾಗಿದ್ದೀನಿ. ಮತ್ತು ಈಗ ವಿಶೇಷ ಏನಂದ್ರೆ ಈ ಸರ್ತಿ 308ನೇ ಶರಭಯೋಗೀಂದ್ರ ಸ್ವಾಮೀಜಿಯವರ ಆರಾಧನೆ ನಡೀತಾ ಇದೆ. ಇಲ್ಲಿಗೆ ತಮಿಳ್ನಾಡು, ಆಂಧ್ರ, ಇಡೀ ಕರ್ನಾಟಕದಿಂದ ಎಲ್ಲಾ ಜನರು ಬರ್ತಾ ಇದ್ದಾರೆ. ತಂಡವಾಗಿ ಜನಗಳು ಬಂದು ಇಲ್ಲೇ ಭಜನೆ ಕಾರ್ಯಕ್ರಮ, ಸಂಗೀತ ಕಾರ್ಯಕ್ರಮ, ಕೋಲಾಟ ಎಲ್ಲ ಕಲೆಗಳನ್ನು ಅವರು ಇರೋರೆಲ್ಲ ಬಂದು ಮಾಡ್ತಾ ಇದ್ದಾರೆ. ಮತ್ತೆ ನೈಟ್ ಎಲ್ಲ ಇರುತ್ತೆ. ಇಲ್ಲಿ ಲಿಂಗದ ಬಾವಿ ಅಂತ ಇದೆ, ಅದರಲ್ಲಿ ಲಿಂಗ ಇದೆ. ಅದು ತುಂಬಾ ವಿಶೇಷ. ಆದ್ರಿಂದ ಇಲ್ಲಿ ಎಲ್ಲಾ ದೇವರು, ವಿಶ್ವಕರ್ಮ, ಬಾಲ ಬ್ರಹ್ಮಚಾರಿಗಳು, ಆಮೇಲೆ ಅನ್ನಪೂರ್ಣೇಶ್ವರಿ, ಆಮೇಲೆ ಕಾಶಿ ವಿಶ್ವನಾಥ, ಎಲ್ಲಾ ದೇವರು ನೆಲೆಸಿದ್ದಾರೆ.
ಹೆಚ್ಚಾಗಿ ನವಗ್ರಹಗಳು ಇದೆ. ಎಲ್ಲಾ ಪಾಪಗಳನ್ನು ಕಳ್ಕೋಬೇಕು ಅಂದ್ರೆ ಇಲ್ಲಿಗೆ ಬರಬೇಕು. ಇಲ್ಲಿ ಪಾಪಮಾಂಬ ನದಿ ಹರಿತಾ ಇದೆ, ಯಾವಾಗ್ಲೂ ಹರಿತಾ ಇರುತ್ತೆ. ಇದು ಪಾಪಮಾಂಬ ಸೌಟ್ ಅಲ್ಲಿ ತೆಗ್ದಿರೋದು. ಅದ್ರಿಂದ ಅದು ಬತ್ತೋದೇ ಇಲ್ಲ ಯಾವಾಗ್ಲೂನು. ಅದು ಸ್ವಲ್ಪ ನೀರ್ ಹಾಕೊಂಡ್ರೆ ಸಾಕು, ತುಂಬಾ ಚೆನ್ನಾಗಿ ಅವರು ಬೇಕಾದ ಕೋರ್ಕೊಂಡಿದ್ದೆಲ್ಲನೂ ನೆರವೇರುತ್ತೆ. ಸರ್ ಇನ್ನು ಸ್ವಲ್ಪ ಕ್ಲೋಸ್ ಆಗಿ ಸರಿ. ಓಂ ನಮೋ ವಿಶ್ವಕರ್ಮಣೆ. ಪೋತಲೂರು ಶ್ರೀ ವೀರಬ್ರಹ್ಮಯ್ಯನವರ ಅನ್ನು ಭಕ್ತಿಪೂರ್ವಕವಾಗಿ ನಮಿಸುತ್ತಾ, ಈ ಪೋತಲೂರು ವೀರಬ್ರಹ್ಮಯ್ಯನವರ 308ನೇ ಆರಾಧನಾ ಮಹೋತ್ಸವಕ್ಕೆ ಇಂದು ತುಂಬಾ ವಿಜೃಂಭಣೆಯಿಂದ ನಮ್ಮ ಚಿಕ್ಕಬಳ್ಳಾಪುರದ ಎಲ್ಲ ನಮ್ಮ ಸಮಾಜದ ಬಂಧುಗಳು ಹಾಗೂ ಈ ಏನು ಸಂಸ್ಥೆ ಇದೆ ಇಲ್ಲಿ, ಈ ಸಂಸ್ಥೆ ಎಲ್ಲ ಪದಾಧಿಕಾರಿಗಳು ತುಂಬಾ ಭಕ್ತಿಯಿಂದ ಈ ಕಾರ್ಯಕ್ರಮವನ್ನು ನೆರವೇರಿಸಿದ್ದಾರೆ. ಈ ಸುತ್ತಮುತ್ತಲಿನ ಭಾಗದ ಎಲ್ಲ ಭಕ್ತಾದಿಗಳು ಹಾಗೆ ನಮ್ಮ ವೀರಬ್ರಹ್ಮಯ್ಯನವರ ಶಿಷ್ಯಂದ್ರು, ಅವರ ಅನುಯಾಯಿಗಳು ಎಲ್ಲ ಇಂದು ಈ ಕಾರ್ಯಕ್ರಮವನ್ನ ತುಂಬಾ ಭಕ್ತಿಪೂರ್ವಕವಾಗಿ ಆಚರಿಸ್ತಾ ಇದ್ದಾರೆ. ಉತ್ತಮವಾಗಿ ನಾವು ವೀರಬ್ರಹ್ಮಯ್ಯನವರು ಇಲ್ಲಿ ಬಾಲ್ಯವನ್ನ ಕಳೆದಿರೋದು ಈ ಜಾಗ, ಅದು ನಮ್ಗೆ ನಮ್ಮ ನಿಜವಾಗ್ಲೂ ನಮ್ಗೆ ಕರ್ನಾಟಕಕ್ಕೆ ಇದೊಂದು ಕೊಡುಗೆ. ಬ್ರಹ್ಮಯ್ಯನವರು ಇಲ್ಲಿಂದ ಅವರ ವಿದ್ಯಾಭ್ಯಾಸವನ್ನ ಶುರು ಮಾಡಿ ಆ ನಂತರ ಕಡಪದ ಪೋತಲೂರಿಗೆ ಅಲ್ಲಿ ಹೋಗಿ ಅಲ್ಲಿ ಅವರ ತಮ್ಮ ಕಾಲಜ್ಞಾನವನ್ನ ಅಲ್ಲಿ ಬರೆದಿದ್ದವರು. ಆದ್ರೆ ಇಲ್ಲಿಂದ ಅವ್ರು ಶುರು ಮಾಡಿದ್ದು ನಮ್ಗೆಲ್ಲ ತುಂಬಾ ಈ ಭಾಗದ ನಾವೆಲ್ಲರಿಗೂ ಒಂದು ಹೆಮ್ಮೆ ಸಂಗತಿ. ಈಗ ಪ್ರಮುಖವಾಗಿ ಏನಂದ್ರೆ ನಮ್ಗೆ ಮುಖ್ಯವಾಗಿ ನಾವು ಏನಿಲ್ಲಿ ಈ ಮಠದ ಜಾಗ ಇದೆ, ಈ ಜಾಗವನ್ನ ರಕ್ಷಣೆ ಮಾಡುವುದು ಈಗ ಮುಖ್ಯ ಈಗ ಇರುವ ಒಂದು ಪ್ರಮುಖ ಕೆಲಸ. ಇದು ನನ್ನ ಸರ್ಕಾರಕ್ಕೂ ನಾನು ಬೇಡಿಕೆ ಇಡ್ತೇನೆ. ಇದೇನು ನಮ್ಮ ಪೋತಲೂರು ವೀರಬ್ರಹ್ಮಯ್ಯನವ್ರ ಈ ಪಾಪಾಗ್ನಿ ಮಠದ ಜಾಗ ಇದೆ, ಈ ಜಾಗವನ್ನ ಸಂರಕ್ಷಣೆ ಮಾಡ್ಬೇಕು ನಾವು. ಇದರ ಮೂಲ ದಾಖಲೆ ಏನಿದೆ, ಈ ದಾಖಲೆ ಪ್ರಕಾರ ನಮಗೆ ಇಲ್ಲಿ ಏನು ಜಾಗ ಇದೆ, ಈ ಪಾಪಾಗ್ನಿ ಮಠದ ಜಾಗ, ಅದು ನಮ್ಮ ಇಲ್ಲಿ ಏನ್ ನಮ್ಮ ಸಮಾಜದವ್ರು ಇದ್ದಾರೆ, ನಮ್ಮ ಸಮಾಜ ಸಂಘ ಇದೆ, ಈ ಮಠಕ್ಕೆ ಅದು ಸಂಪೂರ್ಣವಾಗಿ ಮಠಕ್ಕೆ ಸೇರ್ಬೇಕು. ಇದ್ರ ಬಗ್ಗೆ ಸರ್ಕಾರ ಹಾಗೆ ಮತ್ತೆ ಇಲ್ಲಿನ ಸ್ಥಳೀಯ ಜನಪ್ರತಿನಿಧಿಗಳು ಇದ್ರ ಬಗ್ಗೆ ಕಾಳಜಿ ವಹಿಸ್ಬೇಕು. ಇದು ಖಂಡಿತ ನಾವು ಸರ್ಕಾರ ಇದನ್ನು ಅಧ್ವಸ್ ಮಾಡಿಕೊಟ್ರೆ ನಾವು ಈ ಸರ್ಕಾರದಿಂದ ಹಾಗೂ ನಮ್ಮ ಸಮಾಜದಿಂದಾನೇ ಇದನ್ನ ಸಂಪೂರ್ಣವಾಗಿ ಅಭಿವೃದ್ಧಿ ಪಡಿಸುವ ಕೆಲಸ ನಮ್ಮ ಸಮಾಜದಿಂದ ನಾವೇ ಮಾಡ್ತೇವೆ. ಅದಕ್ಕೆ ನಮ್ಮ ಸರ್ಕಾರದಿಂದ ಆಗ್ಲಿ ನಮ್ಮಿಂದ ಆಗ್ಲಿ ಸಂಪೂರ್ಣ ಸಹಕಾರ ಇರುತ್ತೆ. ಪ್ರಥಮವಾಗಿ ಇದಕ್ಕೆ ನಮ್ಗೊಂದು ಇಲ್ಲಿ ಒಂದು ಹದ್ದುಬಸ್ತ್ ಮಾಡಿ ನಮ್ಗೆ ಈ ಸಂಪೂರ್ಣವಾದ ಒಂದು ನಮ್ ಚಿತ್ರಣ ಬೇಕಿಲ್ಲಿ. ನಮ್ಗೆ ಎಷ್ಟು ಜಾಗ ಇದೆ, ನಮ್ದು ಪೂರ್ವಜರು ನಮ್ಗೆ ಎಷ್ಟು ಬಿಟ್ಟು ಹೋಗಿದ್ದಾರೆ ಇಲ್ಲಿ ಜಾಗ, ಆ ಜಾಗ ನಮ್ಗೆ ಮತ್ತೆ ವಾಪಸ್ಸು ನಮ್ಮ ಸಮಾಜಕ್ಕೆ ಬರಬೇಕು ಅಂತೇಳಿ ನಾನು ಸರ್ಕಾರವನ್ನು ಆಜ್ಞಾಪಡಿಸ್ತೀನಿ. ಈ ನಿಟ್ಟಿನಲ್ಲಿ ನಮ್ಮಲ್ಲಿರುವ ಈ ಭಾಗದ ನಮ್ಮ ಚಿಕ್ಕಬಳ್ಳಾಪುರದ ಏನ್ ಸಂಘ ಸಂಸ್ಥೆಗಳು ಪ್ರತಿನಿಧಿಗಳಿದ್ದಾರೆ, ಅವರು ನಮ್ಮ ಸರ್ಕಾರಕ್ಕೆ ಬೇಡಿಕೆ ಇಡಬೇಕು. ಸರ್ಕಾರದ ಜೊತೆಗೆ ನಾನು ಸಹ ಅವ್ರ ಜೊತೆಗೆ, ನನ್ನ ಸರ್ಕಾರ ಜೊತೆಗೆ ನಾನು ಸಹ ಅವ್ರ ಜೊತೆಗೆ ಇರ್ತಾನೆ. ಸರ್ಕಾರದಲ್ಲಿ ಬೇಡಿಕೆ ಇಡೋಣ, ನಮ್ ಏನ್ ಜಾಗ ಇದೆ ಇದು ನಮ್ ಜಾಗ ನಮ್ಗೆ ಸೇರ್ಬೇಕು ಅಂತೇಳಿ ನಾನು ಸರ್ಕಾರದ ಒಕ್ಕೂರ್ಲಿಂದ ನಾವೆಲ್ಲ ವಿಶ್ವಕರ್ಮ ನಮ್ಮ ಸಮಾಜದವ್ರು ಎಲ್ಲರೂ ಒಕ್ಕೂರ್ಲಿಂದ. ನಮಸ್ಕಾರ. ಮೊದಲನೇದಾಗಿ ನನ್ನ ಪರಿಚಯ ಮಾಡ್ಕೊಂತೀನಿ. ನಾನು MR ಆಕಾಶ್ ದೀಪ್ ಅಂತ, ಇಲ್ಲೇ ಗೌರಿಬಿದ್ನೂರಿನ MN ರಾಧಾಕೃಷ್ಣ ಅನ್ನೋರ ಮಗ. ನಾನು ವಿಶ್ವಕರ್ಮ ಜನಾಂಗದ ಅಧ್ಯಕ್ಷರ ಮಗ. ನನ್ನನ್ನ ಇವತ್ತು ಮಾನ್ಯ ಸುಜ್ಞಾನ ಮೂರ್ತಿ ಸಾಹೇಬರು ನೂತನ ಅಧ್ಯಕ್ಷರು ನನಗೆ ಈ ಜಿಲ್ಲಾ ನಿರ್ದೇಶಕರಾಗಿ ಆಯ್ಕೆ ಮಾಡಿ ನಿನ್ನೆ ನನಗೆ ಆರ್ಡರ್ ಕಾಪಿ ಕೊಟ್ಟಿದ್ದಾರೆ. ಇವತ್ತು ನನ್ನ ಸೌಭಾಗ್ಯ, ಇವತ್ತು ವೀರಬ್ರಹ್ಮೇಂದ್ರ ಸ್ವಾಮಿ ಅವರ ಮಠಕ್ಕೆ ನಾನು ಇಲ್ಲಿ ಬಂದಿದ್ದೀನಿ. ಮೊದಲನೇದಾಗಿ ನಾನು ಈ ಜಿಲ್ಲೆಯ ನಿರ್ದೇಶಕನಾಗಿ ನಾನು ಕೇಳ್ಕೊಳೋದು ಇಷ್ಟೇ, ನಮ್ಮ ಸಮಾಜದಲ್ಲಿ ಯಾರು ಕಡು ಬಡವರಿದ್ದಾರೆ ಅಂತವ್ರನ್ನ ಬೆಳಗ್ತಾ ಇರುವಂತ ಕೆಲಸ ನಾವು ಮಾಡ್ಬೇಕಾಗ್ತದೆ. ಬರೀ ನಾನು ಒಬ್ಬಿಂದ ಸಾಧ್ಯ ಆಗುತ್ತೆ ಅಂತ ಹೇಳಲ್ಲ. ನಮ್ಮ ಇಲ್ಲಿ ಮಂಜಣ್ಣ ಇದ್ದಾರೆ, ನಮ್ಮ ಅಧ್ಯಕ್ಷರಿದ್ದಾರೆ, ನಮ್ಮ ಬ್ರಹ್ಮಚಾರಿ ಅವರು ಇದ್ದಾರೆ, ಅನೇಕ ಜನರು ಇದ್ದಾರೆ. ಆದ್ರೆ ಸರ್ಕಾರದ ಸವಲತ್ತುಗಳನ್ನ ಹೇಗೆ ಸದುಪಯೋಗ ಪಡಿಸ್ಕೊಳ್ಬೇಕು ಅಂತಕ್ಕಂಥದ್ರ ಬಗ್ಗೆ ಅರಿವು ಮೂಡಿಸತಕ್ಕಂಥ ಕೆಲಸ ನಾನು ಮುಂದಿನ ದಿವಸಗಳಲ್ಲಿ ಮಾಡ್ತೀನಿ. ಸಮಾಜದ ಎಲ್ಲ ಮುಖಂಡರುಗಳಾಗ್ಲಿ ಅಥವಾ ಕಾರ್ಯಕರ್ತರಾಗ್ಲಿ ಪ್ರತಿಯೊಬ್ಬರು ಸಹ ನನ್ನ ಸಂಪರ್ಕ ಮಾಡ್ಬೋದು. ಹಾಗಾಗಿ ನನ್ನನ್ನು ಆಯ್ಕೆ ಮಾಡಿದ ನಮ್ಮ ಅಧ್ಯಕ್ಷಗಳಿಗೆ ಹಾಗೂ ಜಿಲ್ಲಾ ಸಮಿತಿಗೆ ನಾನು ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನ ಹೇಳ್ತೀನಿ. ತಾವು ನಿಮ್ಮ ಸಹಕಾರ ಯಾವಾಗ್ಲೂ ನನ್ನ ಜೊತೆಲಿ ಇರ್ಲಿ, ನಾನ್ ನಿಮ್ ಜೊತೆ ನಿಲ್ತೇನೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಆರಾಧನೆ ನನಗೇನು ಇದು ಹೊಸದಲ್ಲ, ನಮ್ಮ ಸೊ ಹಾಗಾಗಿ ಇದ್ರ ಬಗ್ಗೆ ಹೇಳ್ಬೇಕು ಅಂದ್ರೆ ಇದ್ರ ಬಹಳ ಇತಿಹಾಸ ಇದೆ.
ಯಾಕಂದ್ರೆ ಇವತ್ತು ಕಾಲಜ್ಞಾನ ವೀರಬ್ರಹ್ಮೇಂದ್ರ ಸ್ವಾಮಿಗಳು ಏನೇನು ಹೇಳಿದಾರಲ್ಲ, ಪ್ರತಿಯೊಂದು ಇವತ್ತು ಜಗತ್ತಲ್ಲಿ ನಡೀತಾ ಇದೆ. ಅದು ಕರೋನಾ ಬರುತ್ತೆ ಅಂತ ಅವ್ರು ಅವತ್ತಿಗೆ ಊಹೆ ಮಾಡಿದ್ರು, ಈ ತರ ಒಂದು ಕಾಯಿಲೆಗಳು ಬರ್ತವೆ ಅಂತ. ಅದೇ ಅಲ್ದಿರ ಪೋತಲೂರಿನಲ್ಲಿ ವೀರಬ್ರಹ್ಮೇಂದ್ರ ಸ್ವಾಮಿ ಮಠದಲ್ಲಿ NT ರಾಮಾರಾವ್ ಅವರು ಶೂಟಿಂಗ್ ಮಾಡಿದ ನಂತರ ಅವರು ಮುಖ್ಯಮಂತ್ರಿಗಳಾದ್ರು. ಇದು ಇತಿಹಾಸ. ಹಾಗಾಗಿ ಇವತ್ತು ವೀರಬ್ರಹ್ಮೇಂದ್ರ ಸ್ವಾಮಿಗಳವರು ಹೇಳಿರ್ತಕ್ಕಂತಹ ಚರಿತ್ರೆ ಏನಿದೆ ಇಡೀ ದೇಶದಲ್ಲಿ ನಡೀತಾ ಇದೆ. ಹಾಗಾಗಿ ಇದ್ರ ಬಗ್ಗೆ ನಾವು ಹೆಚ್ಚು ಗಮನ ಕೊಡುವಂತ ಕೆಲಸ ಮಾಡ್ಬೇಕಾಗತ್ತೆ. ಅವಾಗ್ಲೇ ಅಧ್ಯಕ್ಷರು ಹೇಳಿದ್ದಾರೆ, ಈ ಸ್ವತ್ತನ್ನ ಉಳಿಸ್ತಕ್ಕಂಥ ಕೆಲಸ ನಾವು ಮಾಡ್ಬೇಕಾಗತ್ತೆ. ಇಲ್ಲಿ ಇದೆಯಲ್ಲ ಮಠ ಇಷ್ಟೇ ಸಾಕು ಅಂತ ನಾವು ಇದ್ ಮಾಡ್ಬಾರ್ದು. ಇದಕ್ಕೆ ಸಂಬಂಧಪಟ್ಟ ಕಂದಾಯ ಇಲಾಖೆಯಿಂದ ಇದಕ್ಕೆ ಏನು ಹಕ್ಕುಪತ್ರಗಳಾಗ್ಬೇಕು, ಏನಾಗ್ಬೇಕು ಅಂತ ಎಲ್ಲಾ ತರವಾದ ಗಮನವನ್ನ ನಾವು ಹರಿಸ್ಬೇಕಾಗ್ತದೆ. ಮುಂದಿನ ದಿವಸದಲ್ಲಿ ಅದು ಕೆಲಸ ನಾವು ಮಾಡ್ತೀವಿ.